ಚಿರೋಟಿ ಇದು ನಮ್ಮ ಸಾಂಪ್ರದಾಯಿಕ ಸಿಹಿ ತಿನಿಸು. ಇದನ್ನ ನಾವು ಮನೆಗಳಲ್ಲಿ ಹಬ್ಬ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮದ್ವೆ ಮನೆಗಳಲ್ಲಿ ಊಟದಲ್ಲಿ ತಿಂದಿರ್ತೀವಿ. ಆಗೆಲ್ಲ ಮದ್ವೆ ಮನೆ ಊಟದಲ್ಲಿ ಇದಂತೂ ಖಂಡಿತವಾಗ್ಲೂ ಇರ್ತಾ ಇತ್ತು. ಬಟ್ ಇವಾಗ ತುಂಬಾನೇ ಕಮ್ಮಿ ಆಗೋಗಿದೆ. ಇದನ್ನ ನಮ್ಮಮ್ಮ ದೀಪಾವಳಿ ಟೈಮಲ್ಲಿ ನಮ್ಮ ಮನೇಲಿ ಮಾಡ್ತಾರೆ. ನಮ್ಗಂತೂ ಚಿರೋಟಿ ಅಂದ್ರೆ ಸ್ಪೆಷಲ್ ಸಿಹಿ ಅಂತಾನೆ ಹೇಳ್ಬಹುದು. 2 ಕಪ್ ಚಿರೋಟಿ ರವೆಗೆ 1 ಕಪ್ ಮೈದಾ, ಚಿಟಿಕೆ ಉಪ್ಪು, 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಕಲ್ಸ್ಕೊಂಡು ನೀರನ್ನ ಹಾಕಿ ಈ ಹದ ಬರೋ ತರ ಕಲಸಿ ಇದನ್ನ ಮಿನಿಮಮ್ 1 ಅವರ್ ಆದ್ರೂ ನೆನೆ ಹಾಕೊಳ್ಳಿ. ಬೆಣ್ಣೆಗೆ ಅಕ್ಕಿ ಹಿಟ್ಟನ್ನ ಹಾಕಿ ಕೈಯೆಲ್ಲ ಚೆನ್ನಾಗಿ ಕಲಸಿ ಈ ರೀತಿ ಸಾಟಿನ ರೆಡಿ ಮಾಡ್ಕೊಳ್ಳಿ. ನೆನ್ಸಿಟ್ಟಿದ ಹಿಟ್ಟನ್ನ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಚಪಾತಿ ತರ ಒತ್ತಿ ಸಾಟಿನ ಬಳಿದು ಒಂದ್ರ ಮೇಲೆ ಒಂದು 7 ರಿಂದ 8 ಶೀಟ್ ಈ ರೀತಿ ಜೋಡಿಸ್ಕೊಂಡು ರೋಲ್ ಮಾಡಿ ಕಟ್ ಮಾಡ್ಕೊಳ್ಳಿ. ಇದನ್ನ ಈ ತರ ದಪ್ಪದಾಗಿನೇ ಲಟ್ಟಿಸಿಟ್ಕೊಳ್ಳಿ. ಈ ಚಿರೋಟಿನ ಎಣ್ಣೆಲ್ ಕರಿಯೋದಕ್ಕೆ ನಾನಿವತ್ತು VB Days ಅವರ ಡೀಪ್ ಫ್ರೈ ಪ್ಯಾನ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೆವಿ ಗೇಜ್ ಆಗಿದೆ, ಜೊತೆಗೆ ಟ್ರಿಪಲ್ ಲೇಯರ್ ಮತ್ತು ಫ್ಲಾಟ್ ಬೇಸ್ ಇದೆ. ಇದರಿಂದ ಹೀಟು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಕುಕಿಂಗ್ ಟೈಮ್ ನ ಸೇವ್ ಮಾಡುತ್ತೆ. ಇದನ್ನ ಗ್ಯಾಸ್ ಸ್ಟವ್ ಮತ್ತು ಇಂಡಕ್ಷನ್ ಮೇಲೂ ಯೂಸ್ ಮಾಡ್ಕೊಳ್ಬಹುದು. ಇದ್ರ ಜೊತೆನೆ ಲಿಡ್ಡು ಬರೋದ್ರಿಂದ ಇದರಲ್ಲಿ ಡೀಪ್ ಫ್ರೈ ಮಾತ್ರ ಅಲ್ಲದೆ ಗ್ರೇವಿ ಮತ್ತು ರೈಸ್ ಐಟಮ್ಸ್ ನ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಪ್ಯಾನ್ ಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸಿಮ್ಮಲ್ಲಿಟ್ಟು ಒತ್ತಿರೋ ಚಿರೋಟಿನ ಇದ್ರೊಳಗೆ ಹಾಕಿ ಚಿರೋಟಿ ಮೇಲೆ ಸೌಟಲ್ಲಿ ಎಣ್ಣೆನ ಈ ರೀತಿ ಹಾಕೊಳ್ತಾ ಹೊಂಬಣ್ಣ ಬರೋರ್ಗೂ ಕರೆದು ತೆಗೆದಿಟ್ಕೊಳ್ಳಿ. ಇದ್ರ ಮೇಲೆ ಸಕ್ಕರೆ ಪುಡಿ ಮತ್ತು ಬಾದಾಮ್ ಹಾಲ್ನ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ ಅಂತಾನೆ ಹೇಳ್ಬೋದು. ಟ್ರೈ ಮಾಡಿ ನೋಡಿ.